ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ, ಮುಕ್ಕಾಲು ಕಪ್ ರವಾದಲ್ಲಿ ಮನೆ ಮಂದಿಗೆಲ್ಲ ಹಗುರವಾದ ಗರಿಗರಿಯಾದ ಅಷ್ಟೇ ರುಚಿಯಾದ ಬೆಳಗಿನ ತಿಂಡಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡ್ರಿ, ನಾನಿಲ್ಲೇ ಮುಕ್ಕಾಲು ಕಪ್ಪಿನಷ್ಟು ಉಪ್ಪಿಟ್ಟು ರವೆ ಅಂತಾರಲ್ವ, ಆ ಉಪ್ಪಿಟ್ಟು ರವನ ನಾನು ತಗೊಂಡಿದ್ದೀನಿ. ಇಲ್ಲಿ ಇದನ್ನ ಬಾಂಬೆ ರವಾ ಕೂಡ ಅಂತಾರೆ. ಇದನ್ನ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡೆ. ಇದಕ್ಕೆ ರುಚಿಗೆ ಅನುಸಾರ 1.5 ಸ್ಪೂನ್ನಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ. 1 ಸ್ಪೂನ್ನಷ್ಟು ಸಕ್ಕರೆ, 2 ಸ್ಪೂನ್ನಷ್ಟು ಎಣ್ಣೆ. ನೀವು ಯಾವ ಎಣ್ಣೆನ ಪ್ರತಿದಿನ ಯೂಸ್ ಮಾಡ್ತೀರಿ ಕುಕ್ಕಿಂಗ್ ಆಯಿಲ್, ಅದನ್ನೇ ಹಾಕೊಳ್ಳಿ. ಇದು ಮೊಸರು ನೋಡ್ರಿ, ನಾವು ಮೊಸರು ಹೆಪ್ಪು ಹಾಕಿದ್ದು ಮೊಸರು ಆಗಿಲ್ಲ ಬಂಧುಗಳೇನ, ಅದಕ್ಕೋಸ್ಕರ ಪಾಕೆಟ್ ಮೊಸರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಚಿಕ್ಕ ಪಾಕೆಟು 110 ಗ್ರಾಮ್ ಇದೆ ಬಂಧುಗಳೇ. ಇದು ಇದರಲ್ಲೇ ಅರ್ಧ ಹಾಕೋತೀನಿ, ಸರಿಸುಮಾರಾಗಿ 50 ರಿಂದ 55 ಗ್ರಾಮು ನೋಡ್ರಿ. ನಿಮ್ಮ ಹೆಪ್ಪು ಹಾಕಿದ ಮೊಸರು ಮನೆಯಲ್ಲಿ ಇತ್ತಂದ್ರೆ 1 ಸೌಟು ನೀವು ಮೊಸರನ್ನ ಹಾಕೊಳ್ಳಿ. ನೋಡ್ರಿ, ಅರ್ಧ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು ರವೆ ಎಷ್ಟು ತಗೊಂಡಿದ್ದೀವಲ್ವ, ಅದಕ್ಕಿಂತ ಸ್ವಲ್ಪ ಕಮ್ಮಿ ನೀರನ್ನು ನಾನು ತಗೊಂಡಿದ್ದೀನಿ. ಮುಕ್ಕಾಲು ಕಪ್ ರವೆ, ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕೋತೀನಿ ಬಂಧುಗಳೇ. ಈಗ ಅರ್ಧ ಕಪ್ ನೀರನ್ನು ಹಾಕೊಂಡು ಇದನ್ನು ನಾವು ನುಣ್ಣಗೆ ರುಬ್ಕೊಂಡ್ಬರ್ಬೇಕು. ತುಂಬಾನೇ ನುಣ್ಣಗೆ ರುಬ್ಕೊಂಡ್ಬರೋಣ. ರುಬ್ಕೊಂಡು ಬಂದಾಯ್ತು, ತೋರಿಸ್ತಾ ಇದ್ದೀನಿ ನೋಡ್ರಿ. ನಮ್ಮ ಮೊದಲೇ ಸಣ್ಣ ಇರುತ್ತಲ್ವ ರವೆ, ಹಾಗಾಗಿ ಬೇಗನೆ ನುಣ್ಣಗಾಗುತ್ತೆ. ಇದನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ. ನಾವು ಒಂದೇ ಸಲ ಮೊದಲಿಗೆ ನೀರು ಹಾಕಿದರೆ ಮಿಕ್ಸರ್ಗೆ ಹತ್ತಿರುತ್ತಲ್ವ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಲಿಕ್ಕೆ ಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿ ನೀರನ್ನು ಹಾಕ್ಕೊಂಡು ಮೊದಲಿಗೆ ಗ್ರೈಂಡ್ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೊಂಡು, ಇವಾಗ ಮಿಕ್ಸರ್ಗೆ ಹತ್ತಿರುತ್ತಲ್ವ, ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕೋತೀನಿ ಬಂಧುಗಳೇ. ನೋಡ್ರಿ, ಇವಾಗ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಕನ್ಸಿಸ್ಟೆಂಟಿ ನಾನು ತೋರಿಸ್ತೀನಿ, ಅಷ್ಟಾದರೆ ಸಾಕಾಗುತ್ತೆ. ನಂತರ ನೋಡ್ರಿ, ಇದರಲ್ಲಿ ಒಂದು ಹಿಡಿಯಷ್ಟು ಕರಿಬೇವನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ, ಅದು ಹಾಕ್ಕೊಂಡೆ. 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನ್ನಷ್ಟು ಚಿಕ್ಕಗೆ ಕಟ್ ಮಾಡ್ಕೊಂಡಿರುವಂತಹ ಕೊಬ್ಬರಿ ತುಂಡು, ಹಾಗೆ ನೋಡ್ರಿ ಇದು ತರಿಯಾಗಿ ಕುಟ್ಟಿರುವಂಥ ಮೆಣಸು 1 ಸ್ಪೂನ್ ಇದೆ. ಅರ್ಧ ಸ್ಪೂನನ್ನು ಹಿಟ್ಟಿನಲ್ಲಿ ಹಾಕೋತೀನಿ ಬಂದಾಗ, ಅರ್ಧ ಸ್ಪೂನನ್ನು ಉಳಿಸ್ತಾ ಇದ್ದೀನಿ. ಹಾಗೆ ನೋಡ್ರಿ, 2 ಚಿಟಿಕೆಯಷ್ಟು ಸೋಡಾ. ನಾವು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಸೋಡಾ ಅತ್ಯವಶ್ಯಕಕ್ಕೆ ಬೇಕು ಬಂಧುಗಳೇ. ಸೋಡಾ ಇಲ್ಲಾಂದರೆ ಇದು ಗಟ್ಟಿಗಾಗತ್ತೆ, ಹಾಗಾಗಿ ಅವಶ್ಯವಾಗಿ ನೀವು ಸೋಡಾನ ಸ್ವಲ್ಪ ಸೇರಿಸಲೇಬೇಕು. ಇಲ್ಲ ಏನೋ ಸೇರಿಸ್ಕೊಳ್ಳಿ, ಬೇಕಿಂಗ್ ಸೋಡಾ ಸೇರಿಸ್ಕೊಳ್ಳಿ. ಕುಕ್ಕಿಂಗ್ ಸೋಡಾ ಎಲ್ಲರ ಮನೆಯಲ್ಲಿ ಇರುತ್ತೆ ಅಂದ್ಕೊಂಡು ನಾನು ಕುಕ್ಕಿಂಗ್ ಸೋಡಾನ ತೋರಿಸ್ತಾ ಇದ್ದೀನಿ. ಯಾಕಂತಂದ್ರೆ ನನ್ನ ಹತ್ರ ಬೇಕಿಂಗ್ ಸೋಡಾ ಇದೆ ಬಂಧುಗಳೇ, ಆದರೂ ಕೂಡ ನಾನು ಕುಕ್ಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಯಾಕಂದರೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಈಗ ನೋಡ್ರಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗಿರ್ಬೇಕು ನಮ್ಮ ಬ್ಯಾಟರ್. ಜಾಸ್ತಿ ನೀರು ಇರಬಾರ್ದು, ಜಾಸ್ತಿ ಗಟ್ಟಿಗೆ. ಇದರಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಬಂಧುಗಳೇ. ಈ ಸಣ್ಣ ಪಾತ್ರೆಯಲ್ಲಿ ಹಾಕೊಂಡು ನಾನು ನಿಮಗೆ ತೋರಿಸ್ತೀನಿ ಅಂತ. ಅದಕ್ಕಿಂತ ಮುಂಚೆ ತಟ್ಟೆಗೆ ನೋಡ್ರಿ, ನಾವು ಎಣ್ಣೆಯನ್ನು ಹಚ್ಕೊಂಡು ತುಂಬ ಹೀಗೆ ಸವರಿ ಬಿಡಬೇಕು. ನಿಮ್ಮ ಹಿಟ್ಟಿನ ಪ್ರಮಾಣ ನೋಡಿಕೊಂಡು ತಟ್ಟೆಯನ್ನು ತಗೊಳ್ಳಿ ಬಂಧುಗಳೇ. ಈಗ ನೋಡ್ರಿ, ತೋರಿಸ್ತೀನಿ ನೋಡ್ರಿ, ನಾನು ಒಂದೇ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಈ ಥರ ಇರಬೇಕು ನಮ್ಮ ಬ್ಯಾಟರ್. ಅರ್ಥ ಆಯ್ತಲ್ಲ ಬಂಧುಗಳೇ? ಈ ಥರ ಇರುವಷ್ಟು ನೀವು ನೀರನ್ನು ಹಾಕ್ಕೊಂಡು ಬ್ಯಾಟರ್ ಕನ್ಸಿಸ್ಟೆನ್ಸಿಯನ್ನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈಗ ಇದು ಪರ್ಫೆಕ್ಟ್ ಆಗಿದೆ. ಅದು ಪಾತ್ರೆ ದೊಡ್ಡದಾಗಿತ್ತಲ್ವ, ಹಾಗಾಗಿ ನೀಟಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಸಣ್ಣದರಲ್ಲಿ ಹಾಕ್ಕೊಂಡೆ ನಾನು. ಈಗ ಇದನ್ನು ನೋಡ್ರಿ, ನಾವು ಎಣ್ಣೆ ಸವರಿರುವಂಥ ತಟ್ಟೆಗೆ ಹಾಕಿದೆ. ಎಲ್ಲನೂ ಒಂದೇ ಸಾರಿ ಹಾಕೋತಾ ಇದ್ದೀನಿ ಬಂಧುಗಳೇ. ನೀವು ಇದನ್ನು ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬಹುದು, ಇಲ್ಲ ಚಿಕ್ಕ ಚಿಕ್ಕ ಪ್ಲೇಟ್ನಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ ಒಂದೇ ಸಾರಿ ಒಂದು ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ. ಅದ್ರ ಮೇಲೆ ನೋಡ್ರಿ, ನಾವು ಅರ್ಧನ ಕಾಳು ಮೆಣಸಿನ ಪೌಡ್ರನ್ನ ಹಿಟ್ಟಿನಲ್ಲಿ ಹಾಕಿವಲ್ವ, ಇವಾಗ ಅರ್ಧ ಭಾಗನ ಮೇಲೆ ಹಾಕೋತಾ ಇದ್ದೀನಿ. ನಾವು ಹೀಗೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕೋತೀನಿ ಬಂಧುಗಳೇ. ಸ್ವಲ್ಪ ಹಾಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ಳಿ. ಯಾಕಂದರೆ ಆಲ್ರೆಡಿ ನಾವು ಹಿಟ್ಟಿನಲ್ಲೂ ಕೂಡ 1 ಸ್ಪೂನ್ ಹಾಕಿದ್ದೀವಿ ಅಲ್ವಾ, ಹಾಗಾಗಿ ಮೇಲೆ ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದ್ರ ಮೇಲೆ ನೋಡ್ರಿ,
ಚಿಲ್ಲಿ ಪೌಡರ್ ಸ್ವಲ್ಪ ಸ್ವಲ್ಪ ಉದುರಿಸ್ತಾ ಇದ್ದೀನಿ ಬಂದರೆ, ಅಚ್ಚು ಖಾರದ ಪುಡಿ ಲೈಟಾಗಿ ಉದುರಿಸ್ರಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಲೈಟಾಗಿ ಉದುರಿಸಿದ್ರೆ ಆಗುತ್ತೆ. ತುಂಬಾ ಸ್ವಲ್ಪ ಲೈಟಾಗಿ ಹಿಂಗೆ ಉದುರಿಸ್ಬಿಡ್ರಿ. ಕಾಣ್ತಾ ಇದೆ ಅಲ್ವಾ ನಿಮಗೆ ಯಾವ ಥರ ನಾನು ಹಾಕ್ತಾ ಇದ್ದೀನಂತೆ, ಆಗ ಹಾಕ್ಕೊಳ್ರಿ. ಈಗ ನೋಡ್ರಿ ಹಾಕ್ಕೊಂಡು ಆಯ್ತು. ಇವಾಗ ಇದನ್ನು ನಾವು ಸ್ವಲ್ಪ ಟ್ಯಾಪ್ ಮಾಡಿರಿ. ಈ ಕಡೆಗೆ ಆಲ್ರೆಡಿ ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಆಲ್ರೆಡಿ ನೀರು ಬಿಸಿ ಆಗಿದೆ. ನಿಮ್ಮ ಹತ್ರ ರಿಂಗ್ ಇತ್ತು ಅಂದ್ರೆ ರಿಂಗ್ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಇನ್ನೊಂದು ಚಿಕ್ಕ ಪಾತ್ರೆಯನ್ನು ಒಳಗಡೆಗೆ ಇಟ್ಕೊಂಡು, ಅದು ಓಡಾಡಬಾರ್ದು ಬಂಧುಗಳೇ, ಅದರಲ್ಲಿ ಕೂಡ ಬಿಸಿ ನೀರನ್ನೇ ಹಾಕ್ಕೊಂಡು ಹೀಗೆ ನೋಡ್ರಿ ಅದ್ರ ಮೇಲೆ ತಟ್ಟೆಯನ್ನು ಇಟ್ಟು ಮುಚ್ಚಳವನ್ನು ಮುಚ್ಚಿ, ನೀರು ಕುದೀತಾ ಇದೆ ನೋಡ್ರಿ, ಚೆನ್ನಾಗಿ ಕುದೀತಿರ್ಬೇಕು. ಈಗ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಹೈ ಫ್ಲೇಮ್ನಲ್ಲೇ 7ರಿಂದ 8 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ನಾವು ಕುದಿಸ್ಬೇಕಾಗತ್ತೆ ಆವರಿಯಲ್ಲಿ. ಈಗ ನೋಡ್ರಿ ಟೋಟಲ್ ಆಗಿ ನಮ್ಗೆ 5 ನಿಮಿಷ ನಾನು ಹೈ ಫ್ಲೇಮ್ನಲ್ಲೇ, ಮತ್ತು ನೋಡ್ರಿ ಮೀಡಿಯಮ್ ಫ್ಲೇಮ್ ಇತ್ತು. ಇವಾಗ ನಾನು ತೋರಿಸ್ತಿದ್ದೆ ಕಾಣ್ತಲ್ವ ನಿಮಗೆ, ಮೀಡಿಯಮ್ ಫ್ಲೇಮಲ್ಲೇ ಒಂದು 8 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿದೆ. ನಮಗೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಅದನ್ನು ತಕ್ಕೊಂಡೆ ಪಕ್ಕಕ್ಕೆ. ಈಗ ನೋಡ್ರಿ ಬಿಸಿ ಇದೆ ಇದು, ಒಂದೇ 1 ನಿಮಿಷ ವೇಟ್ ಮಾಡಿರಿ. ಆದರೆ ಬಿಸಿ ಇರುವಾಗಲೇ ತೆಗಿಬಹುದು ನಾವು. ಈಗ ಬಿಸಿನೇ ಇದೆ ಬಂಧುಗಳೇ, ಇದನ್ನ ಇವಾಗ ತೆಗೆದು ತೋರಿಸ್ತೀನಿ ನೋಡ್ರಿ. ನಾವು ಬಿಸಿದೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಕೈ ತುಂಬಾ ಸುಡ್ತಾ ಇದೆ ಬಂಧುಗಳೇ. 1 ನಿಮಿಷ ವೇಟ್ ಮಾಡ್ತೀನಿ, ಯಾಕಂದರೆ ಕೈ ಹಿಡಿಯೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಯಾಗಿದೆ. ಇಲ್ಲಿ ನೋಡ್ರಿ ಆಲ್ರೆಡಿ ನಮ್ಮ ಎಡ್ಜಸ್ ಎಲ್ಲ ಎದ್ದುಬಿಟ್ಟಿದೆ. ಈಗ ನೋಡ್ರಿ ಸ್ವಲ್ಪ ಕೈಯಿಂದ ಹಿಂಗೆ ಮಾಡಿ ನೀವು ಡಬ್ ಹಾಕಿಬಿಡ್ರಿ ಇನ್ನೊಂದು ತಟ್ಟೆ ಮೇಲೆ, ಆರಾಮಾಗಿಬಿಡುತ್ತೆ. ಏನೂ ಹತ್ಕೊಳ್ಳಲ್ಲ ನೋಡ್ರಿ, ತಟ್ಟೆಗೆ ಏನೇನೂ ಹತ್ಕೊಳ್ಳಲ್ಲ. ಅಲ್ಲಿ ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ದಪ್ಪಾಗಿದೆ ನೋಡ್ರಿ. ನಮ್ಮದು ಇಷ್ಟು ದಪ್ಪ ಆಗಿದೆ ಅಂತಂದ್ರೆ ಹಗರವಾಗಿದೆ ಅಂತಲೇ ಅರ್ಥ ಅಲ್ವಾ. ಸಖತ್ತಾಗಿರುತ್ತೆ ಬಂಧುಗಳೇ ಟೇಸ್ಟು. ಈ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾಡೋದು ಕೂಡ ತುಂಬಾ ಸರಳ, ಅದು ಬೇಗನೆ ಕೂಡ ಆಗುತ್ತೆ. ದಿನಾ ಒಂದು ಬ್ರೇಕ್ಫಾಸ್ಟ್ ಏನು ಮಾಡಬೇಕಪ್ಪ ಅಂತ ಆಲೋಚನೆ ಮಾಡ್ತಾ ಇದ್ರೆ ಇದು ಒಂದು ದಿವಸ ಮಾಡಿ ನೋಡ್ಕೊಳ್ಳಿ ಬಂಧುಗಳೇ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ದಪ್ಪಾಗಿದೆ. ನಮ್ಮ ಎಡ್ಜಸ್ ಕೂಡ ನೋಡ್ರಿ ಯಾವ ಥರ ಇದೆ ಅಂತ, ಸಖತ್ತಾಗಿದೆ. ಇದನ್ನ ಇವಾಗ ಬಿಸಿ ಹಂಚಿನಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಗೆ ಕೂಡ ನೀವು ತಿನ್ಬೋದು. ನಮಗೆ ಜಾಸ್ತಿ ಟೇಸ್ಟ್ ಬೇಕು, ಇನ್ನೂ ಸ್ವಲ್ಪ ನಾವು ಡಿಫ್ರೆಂಟಾಗಿ ಮಾಡಬೇಕು ಅಂತಂದರೆ ಈ ರೀತಿ ಮಾಡ್ಕೋಬೇಕು ಬಂಧುಗಳೇ. ಆಲ್ರೆಡಿ ನಾನು ಹಂಚನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ಹಾಕ್ಕೊಂಡು ಫುಲ್ ಫ್ಲೇಮ್ ಇಡಬೇಕು ಬಂಧುಗಳೇ. ಇದು ದಪ್ಪ ಇರ್ತೈತಿ, ಸಣ್ಣ ಉರಿಯಲ್ಲಿ ಮೀಡಿಯಮ್ ಉರಿಯಲ್ಲಿ ಆಗಲ್ಲ ಇದು. ಹಾಗಾಗಿ ಫುಲ್ ಫ್ಲೇಮ್ನಲ್ಲಿ ಇಟ್ಟು ಸ್ವಲ್ಪ ತಿರುಗಿಸ್ಕೊತ ಬೆಣ್ಣೆಯನ್ನು ಹಚ್ಚಿದೆ ಬಂಧುಗಳೇ. ಸ್ವಲ್ಪ ನಾನು ಒಂದು ಅರ್ಧ ಚಮಚದಷ್ಟು ಬೆಣ್ಣೆಯನ್ನು ಹಚ್ಚಿ ಹೊಳ್ಳಿಸಿ ಹಾಕಿ, ಈ ಕಡೆ ಕೂಡ ಒಂದು 1/4 ಸ್ಪೂನಷ್ಟು ಬೆಣ್ಣೆಯನ್ನು ಹಚ್ಚಿದೆ ಬಂಧುಗಳೇ. ಸ್ವಲ್ಪನೇ ಹಚ್ಚಿ ಬಂಧುಗಳೇ ಸಾಕಾಗುತ್ತೆ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. 2 ಕಡೆ ಕೂಡಿದ್ರು ಒಂದು ಸ್ಪೂನ್ ಇಲ್ಲ 3/4 ಸ್ಪೂನು. ಈಗ ಎಡ್ಜಸ್ ಎಲ್ಲ ಕಡೆಗೂ ಹಿಂಗೆ ಸೌರ್ ಬಿಡ್ರಿ. ನಾನು ಸೌರಿದ್ನೆಲ್ವ ನೋಡಿದ್ರಲ್ಲ, ಹೀಗೆ ತಿರುಗಿಸ್ಕೊತ ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಹೊಂಬಣ್ಣ ಬರುವಾಗೆ ಫ್ರೈ ಮಾಡಬೇಕು. ಹೊಳ್ಳಿಸಿ ಹಾಕ್ಕೊತ ಆ ಕಡೆ ಈ ಕಡೆ ಆಟು ಇಟು ತಿರುಗಿಸ್ಕೊತ ನೋಡ್ರಿ ಎಲ್ಲ ಎಡ್ಜಸ್ ಅದೆಲ್ಲ ಒತ್ತಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಈಗ ನೋಡ್ರಿ ಹೊಳ್ಳಿಸಿ ತೋರಿಸ್ತೀನಿ ನೋಡ್ರಿ. ವಾವ್ ನೋಡ್ರಿ ಈ ಕಲರ್ ಬರಬೇಕು ನಮಗೆ. ಈ ಕಲರ್ ಬರೋವರೆಗೆ ನಾವು ಫ್ರೈ ಮಾಡ್ಕೊ. ಎಷ್ಟು ಕ್ರಿಸ್ಪಿ ಆಗಿದೆ ನೋಡ್ರಿ. ನಾನು ನಿಮಗೆ ತೋರಿಸ್ತಾ ಸೌಂಡ್ ಕೇಳ್ರಿ. ಇದು ಇನ್ನೊಂದು ಸ್ವಲ್ಪ ಗರಿ ಆಗಲಿ ಬಂದರೆ ಹಿಂದ್ಗಡೆ ಗರಿ ಅಷ್ಟರೊಳಗಾಗಿ ಮೇಲಿನ ಕೂಡ ಕ್ರಿಸ್ಪಿ ಆಗುತ್ತೆ. ಇವಾಗ ನೋಡ್ರಿ ಯಾವ ಥರ ಸೌಂಡ್ ಬರ್ತಿದೆ ಅಂತ ನೋಡ್ರಿ. ಈ ಥರ ಸೌಂಡ್ ಬರಬೇಕು ಅಂದರೆ ಪರ್ಫೆಕ್ಟಾಗಿ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ. ಮೇಲ್ಗಡೆ ಎಲ್ಲ ಗರಿ ಅಂತಿರುತ್ತೆ, ಒಳಗಡೆ ಸ್ಮೂತ್ ಆಗಿರುತ್ತೆ ಬಂದ್ಗಡೆ. ಇವಾಗ ನೋಡ್ರಿ 2 ಕಡೆ ಚೆನ್ನಾಗಿ ನಮ್ಮ ಬ್ರೌನ್ ಕಲರ್ ಆಯ್ತು. ಇದನ್ನು ಈಗ ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ ನೋಡ್ರಿ. 2 ಕಡೆ ವಾವ್, 2 ಕಡೆ ನೋಡ್ರಿ ಎಷ್ಟು ಬ್ರೌನ್ ಕಲರ್ ಆಗಿದೆ. ಸಖತ್ತಾಗಿರುತ್ತೆ ಬಂಧುಗಳೇ. ಇಷ್ಟಪಟ್ಟು ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಇದನ್ನ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಂಡು ಹೋಗ್ತಾರೆ. ಸಖತ್ತಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ. ಹೊಳ್ಳಿಸಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಆಲ್ರೆಡಿ ನೀವು ಸೌಂಡ್ ಕೂಡ ನೋಡಿ ಆಯಿತು. ಈ ಎಡ್ಜಿಸ್ ಕೂಡ ನೋಡ್ರಿ ಎಷ್ಟು ನೀಟಾಗಿ ಫ್ರೈ ಆಗಿದೆ. ಯಾಕಂದರೆ ನಾವು ಬೆಣ್ಣೆ ಸವರಿದ್ದೀವಿ ಅಲ್ವಾ, ಹಾಗಾಗಿ ಬೆಣ್ಣೆಯಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡ್ರಿ ಕಟ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಕಟ್ ಮಾಡ್ತಾ ಇದ್ರೆ ಸ್ವಲ್ಪ ನನಗೆ ರಿಸ್ಕ್ ಅನ್ನಿಸ್ತಾ ಇದೆ. ಅದಕ್ಕೆ ನೀವು ಮುಂಚೆನೇ ಕಟ್ ಮಾಡ್ಕೊಂಡ್ಬಿಟ್ಟೆ ನೀವು ಫ್ರೈ ಮಾಡಿ ಬಂದಗಳೇ. ಈಗ ಫ್ರೈ ಮಾಡಬೇಕಾದ್ರೆ ಕ್ರಿಸ್ಪಿ ಆಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಕಟ್ ಮಾಡಬೇಕಾದ್ರೆ ಕಷ್ಟ ಆಗ್ತಾಯಿದೆ. ನೀವು ಮುಂಚೆನೇ ಕಟ್ ಮಾಡಿ ಹಂಚಿನಲ್ಲಿ ಹಾಕಿ ಬೆಣ್ಣೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇಲ್ಲಿ ನೋಡ್ರಿ ನಮ್ಮ ಎಡ್ಜಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ದಪ್ಪ ಇದೆ ನೋಡ್ರಿ. ಮುಂದೆ ನೋಡ್ರಿ ಹೇಗಿದೆ ಅಂತ. ನಾವು ಕಟ್ ಮಾಡಿ ಸ್ವಲ್ಪ ತಣ್ಣಗಾಗಿದೆ ಇವಾಗ, ಅಂದರೆ ಬಿಸಿನೇ ಇದೆ, ಪೂರ್ತಿ ಕಂಪ್ಲೀಟಾಗಿ ಏನು ತಣ್ಣಗಾಗಿಲ್ಲ. ಆದರೂ ಕೂಡ ನೋಡ್ರಿ ಸೌಂಡ್ ಯಾವ ಥರ ಇದೆ ಅಂತ. ಇದ್ರ ಜೊತೆಗೆ ನೋಡ್ರಿ ನಾ ಚಟ್ನಿಯ ಜೊತೆಗೆ ನಾನು ತಿಂತಾ ಇದ್ದೀನಿ, ಸಖತ್ತಾಗಿದೆ. ಮಕ್ಕಳಿಗೆ ಕಿಸಾನ್ ಜಾಮ್ ಅಂದರೆ ತುಂಬ ಇಷ್ಟ. ಇದ್ರ ಜೊತೆಗೆ ನೀವು ಕಿಸಾನ್ ಜಾಮ್ ಕೊಡ್ರಿ ಬಂದಿದ್ರೆ ಒಂದು ರೀತಿಯಲ್ಲಿ ಇದು ಬ್ರೆಡ್ಡಿನ ಟೇಸ್ಟೇ ಕೊಡ್ತಾ ಇರುತ್ತೆ. ಯಾಕಂದರೆ ನಾವು ಸಕ್ಕರೆ ಎಲ್ಲ ಹಾಕಿ ಮಾಡಿದ್ದೀವಲ್ವ, ಹಾಗಾಗಿ
ಒಂದು ರೀತಿಯಲ್ಲಿ ಇದು ಬನ್ನು ಟೇಸ್ಟ್ ಕೊಡ್ತಾ ಇರುತ್ತೆ ಬಂಧುಗಳೇ. ಕಿಸಾನ್ ಜಾಮ್ ಜೊತೆಗೆ ಮಕ್ಕಳಿಗೆ ಕೊಟ್ಬಿಟ್ರೆ ಎಂಜಾಯ್ ಮಾಡ್ಕೊತ ಇಷ್ಟಪಟ್ಟು ತಿಂತಾರೆ. ನೀವು ಟೊಮೆಟೊ ಕೆಚಪ್ಪು ಇಲ್ಲ ಸಾಸ್ ಜೊತೆಗೆ ಕೂಡ ತಿನ್ಬೋದು. ನಾನಿಲ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ ಬಂಧುಗಳೇ. ನಮ್ಮ ಮನೇಲಿ ನಾವು ಚಟ್ನಿನೇ ಮಾಡೋದು. ಹಾಗಾಗಿ ನೋಡಿರಿ ಎಷ್ಟು ಸಖತ್ತಾಗಿದೆ ಅಂತ. ಮೇಲೆ ಕ್ರಿಸ್ಪಿ ಇದೆ, ಒಳಗಡೆ ಸ್ಮೂತ್ ಇದೆ. ನೋಡ್ತಾ ಇದ್ರಲ್ವ ಯಾವ ರೀತಿ ಇದೆ ಅಂತ. ವಾವ್, ತುಂಬ ಅಂದರೆ ತುಂಬ ಸರಿಯಾಗಿ ಬಂದಿದೆ ಬಂಧುಗಳೇ. ಒಂದೇ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಮಾಡೋದಂತ ಅರ್ಥ ಆಯ್ತಲ್ವ. ನಾವು ತಿಂತಾ ಇದ್ದರೆ ಮಧ್ಯ ಮಧ್ಯದಲ್ಲಿ ಫ್ರೆಶ್ ಕೊಬ್ಬರಿಯ ತುಂಡು, ಜೀರಿಗೆ, ಕರಿಬೇವು ಹಾಗೆ ಮೆಣಸು, ಆಹಾಹಾ ಸಖತ್ತಾಗಿದೆ ಬಂಧುಗಳೇ. ಈ ಚಟ್ನಿ ಜೊತೆಗೆ ಒಂದೇ ಒಂದು ಸಾರಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ರೆಸಿಪಿಯನ್ನು ಮುಗಿಸೋಣ, ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.